ಪ್ರೀತಿ ಹರ್ಷದ್ ಕೋಟೇಶ್ವರ. ಇವತ್ತು ನಾನು ಕುಂದಾಪುರ ಮತ್ತು ಕೇರಳದಲ್ಲಿ ಅತ್ಯುತ್ತಮವಾಗಿ ಪ್ರಸಿದ್ಧವಾಗಿರುವ ಒಂದು ಫುಡ್ಡನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಅದರ ಹೆಸರು ನೇಚೋರ್ ಅಂತ. ನೇಚೋರ್ ಈಗ ನಮ್ಮದು ಎಲ್ಲರಿಗೂ ಗೊತ್ತಿರುವುದಿಲ್ಲ ಈ ಹೆಸರು. ಇದರ ಹೆಸರು ಗೀ ರೈಸ್ ಅಂತ. ನಮ್ಮ ಭಾಗದಲ್ಲಿ ನೇಚೋರ್ ಅಂತ ಹೇಳ್ತೀವಿ. ಕುಂದಾಪುರ ಕೋಡಿ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಬ್ಯಾರಿಗಳ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಮದುವೆ ಸಮಾರಂಭಗಳಲ್ಲಿ ಈ ಗೀ ರೈಸನ್ನು ನೇಚರನ್ನು 100% ಮಾಡ್ತಾರೆ ಅವರು. ಇದು ತಿನ್ನಲು ತುಂಬ ಸ್ವಾದಿಷ್ಟವಾಗಿದ್ದು ಮಾಡಲು ತುಂಬ ಈಸಿ, ಮತ್ತು ಇದಕ್ಕೆ ಸ್ವಲ್ಪ ಸಾಮಗ್ರಿ ಮತ್ತು ಸ್ವಲ್ಪ ಸಮಯದೊಂದಿಗೆ ಮಾಡಬಹುದು. ಇದಕ್ಕೆ ಬೇಕಾಗುವುದು ಏನಂದರೆ 2 ಈರುಳ್ಳಿ ಬೇಕು, 1 ಟೊಮೆಟೊ ಬೇಕು, ಮತ್ತು ಎಲ್ಲ ಥರದ ಗರಂ ಮಸಾಲೆಗಳು, ಮತ್ತು 3 ಮೆಣಸು. ಇದನ್ನು ಗೀ ಜೊತೆಗೆ ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ಬೇರೆ ತರಹದ ಎಣ್ಣೆ, ತೆಂಗಿನೆಣ್ಣೆ, ಪಾಮ್ ಆಯಿಲ್, ಯಾವ ಥರದ ಎಣ್ಣೆ ಇಲ್ಲ, ಓನ್ಲಿ ಗೀ ರೈಸ್ ಮಾಡೋದು ನಿಮಗೆ ತೋರಿಸ್ತೇನೆ. ಮತ್ತು ಕೋಳಿ ಸಾರನ್ನು ಮಾಡೋದು ತೋರಿಸ್ತೇನೆ. ಅದಕ್ಕೆ ಸೂಟ್ ಆಗುವ ಒಂದು ಸಾರು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಮತ್ತೊಂದು ಪ್ರಮುಖವಾಗಿದ್ದು ಇಲ್ಲಿ ನೋಡಬಹುದು, ಈ ಟಿ ಶರ್ಟ್ ಮತ್ತು ಈ ನನಗೆ ಒಂದು ನಾಮ ಕೊಟ್ಟದಾಗೆ ಡೇಂಜರ್ ಶೇಫ್ ಕುಕಿಂಗ್ ಅಂತ ಕೊಟ್ಟ ನಮ್ಮ ಸಂದೀಪ್ ಹೆಗಡೆ ಅವರಿಗೆ, ನನಗೆ ಇಂತಹ ಪ್ರೋತ್ಸಾಹ ಕೊಟ್ಟಿದ್ದವರಿಗೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಅನ್ನು ಹೇಳಲು ಪ್ರಯತ್ನಿಸುತ್ತೇನೆ. ನಮಗೆ ಇಂಥದೇ ಪ್ರೋತ್ಸಾಹ ಬೇಕು. ಮತ್ತೊಂದು ನನ್ನ ಚಾನೆಲ್ಗೆ ವೀಕ್ಷಕರಿಗೆ ಮತ್ತೊಂದು ನಾನು ಒಂದ್ಸತಿ ಥ್ಯಾಂಕ್ಸ್ ಅನ್ನು ಹೇಳಲು ಬಯಸುತ್ತೇನೆ. ಮತ್ತೆ ಶುರು ಹಚ್ಚುವ. ಹಾಗಾಗಿ ನಾವು ಈಗ ನೇಚರಿಗೆ ಸ್ಟಾರ್ಟಿಂಗ್ ಮಾಡೋದು. ನೇಚರಿಂದ ಗೀಯೊಂದಿಗೆ ನಾವು ಹಾಕುವ. ಫಸ್ಟ್ ಗೀ ಹಾಕಿ 2 ಸ್ಪೂನ್ ಒಳ್ಳೆ ಶುದ್ಧ ತುಪ್ಪ ಹಾಕಿ, ನಂತರ ಇದರಲ್ಲಿ ನಾನು ತೆಗೆದಿಟ್ಟ ಎಲ್ಲ ಮಸಾಲೆಗಳು ಮತ್ತೆ 1.5 ಮೆಣಸು ಹಾಕಿ, ಮತ್ತೆ ತಮಗೆ ಬೇಕಾದರೆ ಟೊಮೆಟೊವನ್ನು 2 ಪೀಸ್ ಹಾಕಿ. ಸ್ವಲ್ಪ ಕುಕ್ಕಾದ ನಂತರ ನೇಚೂರಿಗೆ ಸ್ವಲ್ಪ ಈರುಳ್ಳಿ ಬೇಕು, ಅರ್ಧದಷ್ಟು ಈರುಳ್ಳಿ ಹಾಕಿ. ಒಂದು ಗಮನಿಸಬೇಕಾದ ವಿಷಯ ಏನೆಂದರೆ 2.5 ಗ್ಲಾಸ್ ನಾನು ಅಕ್ಕಿ ತಗೊಂಡಿದ್ದೇನೆ. 5 ಗ್ಲಾಸ್ ನೀರು ಹಾಕಬೇಕು. ಪ್ರಾಪರ್ ನೀರು ಹಾಕಿದರೆ ಮಾತ್ರ ಅದು ಸರಿ ಆಗ್ತದೆ. ಇಲ್ಲಾಂದರೆ ಗಟ್ಟಿ ಇರ್ತದೆ, ಇಲ್ಲಾಂದರೆ ಮೆದು ಆಗ್ತದೆ. ಹೆಚ್ಚು ಕಮ್ಮಿ ಹಾಕಬಾರ್ದು, ಕರೆಕ್ಟ್ ಲೆಕ್ಕಾಚಾರ ಮಾಡಿ ಹಾಕಿ. ನೇಚರ್ ಒಳ್ಳೆ ಆಗ್ತದೆ. ತುಪ್ಪ ನೀವು ಎಷ್ಟು ಹಾಕಿದ್ರು ಒಳ್ಳೆಯದು, ಏಕೆಂದರೆ ಇದರ ಹೆಸರಲ್ಲೇ ಇದೆ ಗೀ ರೈಸ್. ನೋಡಬಹುದು ಆನಿಯನ್ ಸ್ವಲ್ಪ ಒಂದು ಬ್ರೌನ್ ಆದ ನಂತರ ಅಕ್ಕಿ ಹಾಕಬೇಕು. ಗೀ ರೈಸ್ ರೆಡಿ ಮಾಡಿದ ನಂತರ ನಾನು ಇದಕ್ಕೆ ಸೂಟ್ ಆಗುವ ಒಂದು ಚಿಕನ್ ಗ್ರೇವಿ ಮಾಡ್ತೀನಿ. ಇದೆಲ್ಲ ಬ್ಯಾರಿ ಸ್ಟೈಲಲ್ಲೇ ಆಗ್ತದೆ. ನಮ್ಮ ಕೇರಳದ ಮಲಬಾರಿಗಳು ಇದನ್ನು ತುಂಬ ಇಷ್ಟಪಡ್ತಾರೆ. ಅವರ ಯಾವ ಕಾರ್ಯಕ್ರಮಗಳಲ್ಲೂ 200% ಇದನ್ನು ಮಾಡಿ ತಿಂತಾರೆ. ನನಗೂ ಇದು ತುಂಬ ಇಷ್ಟ. ಯಾರಾದರೂ ಎದೆ ಕಾಯಿಲೆ ಇದ್ದವರು ದಯವಿಟ್ಟು ತಿನ್ನಬೇಡಿ, ಏಕೆಂದರೆ ಇದರಲ್ಲಿ ತುಂಬ ಆಯಿಲಿ ಇರ್ತದೆ. ಇದಂದರೆ ಗೀಯಲ್ಲಿ ತಯಾರಿಸಿದ್ದು, ಗೀಯ ಅಂಶ ತುಂಬ ಹೆಚ್ಚಿರ್ತದೆ. ಈಗ ನೋಡಬಹುದು ಆನಿಯನ್ ಇಷ್ಟು ಬ್ರೌನ್ ಆದ ನಂತರ, ನೋಡಿ ಇಷ್ಟು ಬ್ರೌನ್ ಆದ ನಂತರ ಅಕ್ಕಿ ಹಾಕಬೇಕು. ನಾನು 2.5 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೇನೆ. 2.5 ಗ್ಲಾಸ್ ಅಂದರೆ 5 ಗ್ಲಾಸ್ ನೀರು ಹಾಕಬೇಕು. 1 2 3 4 5 ಮುಕ್ತಾಯ ಮಾಡಿಬಿಟ್ಟೆ. ಕರೆಕ್ಟ್ 5 ಗ್ಲಾಸ್ ನೀರು ಹಾಕಿದ್ದೇನೆ. ಏನಿಲ್ಲ, ಡೆಡ್ ಈಸಿ. ನೋಡಿ ಅಕ್ಕಿ ಹಾಕೋದು, ಮಿಕ್ಸ್ ಮಾಡೋದು. ಈಗ ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ನನಗೆ ಕೈಯಲ್ಲಿ ಅಳ್ತಿದೆ, ನಿಮಗೆ ಹೆಚ್ಚು ಬೇಕಾದರೂ ಹೆಚ್ಚಾಗ್ಬೋದು. ಓಕೆ, ಒಳ್ಳೆ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಕೇವಲ 10 ನಿಮಿಷಗಳಲ್ಲಿ ತಯಾರಾಗುವ ಗೀ ರೈಸ್ ನೇಚೋರ್. ಹೀಗೆ ಮಿಕ್ಸ್ ಮಾಡಿ ಇಡಬೇಕು. ಒಳ್ಳೆ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಇದನ್ನು ನಾವು ತಿನ್ನದ ನೆನಪು ಏನೆಂದರೆ, ನಾವು ಕಾಲೇಜಲ್ಲಿರುವಾಗ ನಾವು ಕುಂದಾಪುರ ಕೋಡಿ ಬ್ಯಾರಿಸಲ್ಲಿ ಕಲ್ತಿದ್ದು. ನಮಗೆ ಅಲ್ಲಿ ಬ್ಯಾರಿಯವರು ತುಂಬ ಆತ್ಮೀಯರು.
ನಾವು ಮದುವೆ ಕಾರ್ಯಕ್ರಮಗಳಲ್ಲಿ ಹೋದಾಗ ತುಂಬ ಹೆವಿ ಮಳೆ ಇದ್ದು ಟೆಂಟಲ್ಲಿ ಮದುವೆ ಊಟ, ಆ ನೇಚರ್, ಆ ಗ್ರೇವಿ ಮತ್ತು ಆ ದಾಲ್ಚಾ ಜೊತೆ ತಿಂದರೆ ಸ್ವರ್ಗ. ಆ ತಿಂದಿದ ನೆನಪು ನಮಗೆ ಇದೆ. ಇಲ್ಲಿ ನಾವು ದುಬೈಯಲ್ಲಿ ಇರೋದು ಯಾವ ಫಂಕ್ಷನ್ ಇಲ್ಲ, ಏನಿಲ್ಲ, ನಾವು ಅದು ನೆನಪಿಸಿಕೊಂಡು ಮಾಡಿ ತಿಂತಾ ಇದ್ದೇವೆ. ಈ ರೆಸಿಪಿ ನೀವು ಫಾಲೋ ಮಾಡಿ, ದೇವರನ್ನು ಹೇಳ್ತೀನಿ, ತುಂಬ ಡೆಲಿಷಿಯಸ್ ಆಗ್ತದೆ. ಉಪ್ಪು ಸರಿಯಾಗಿದೆ, ಉಪ್ಪು ಸರಿ ಇದೆ. ಮತ್ತು ಈ ಗ್ರೇವಿಗೆ ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ. ಅದೇ ಒಂದು ನೇಚರಿಗೆ ಮ್ಯಾಚ್ ಆಗುವ ಗ್ರೇವಿಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಸ್ವಲ್ಪ ಮೊಸರನ್ನು ಹಾಕಿ, 2 ಚಮಚ ಮೊಸರು ಹಾಕಿದ್ದೇನೆ. ತದನಂತರ ಸ್ವಲ್ಪ ಉಪ್ಪು ಹಾಕಿ, ನಂತರ ಇದು ಮೆಣಸಿನ ಹುಡಿ ಹಾಕಿ, ಮತ್ತು ಇದು ಕೊರಿಯಾಂಡರ್ ಪೌಡರ್ ಆಗಿರ್ತದೆ, ಇದನ್ನು ಸ್ವಲ್ಪ ಹಾಕಿ. ಇದು ಕೇವಲ ನಾನು ಮ್ಯಾರಿನೇಟಿಗೆ ಅರ್ಧ ಗಂಟೆ ಇಡ್ತಾ ಇದ್ದೇನೆ. ಈ ಒಂದು ಮ್ಯಾರಿನೇಟ್ ಮಾಡಿದ ಚಿಕನ್ ಕೇವಲ ಮಿಕ್ಸ್ ಮಾಡಿ, ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಡಬೇಕು. ಅದರ ನಂತರ ಇದು ಮ್ಯಾರಿನೇಟ್ ಆಗ್ತಾ ಇರಲಿ, ನಾನು ನಿಮಗೆ ಗ್ರೇವಿಯ ಮಸಾಲ ಮಾಡೋದು ಏನಂತ ತೋರಿಸ್ತೀನಿ. ಈಗ ಪ್ರಾರಂಭಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಹಾಕಿದ ನಂತರ ಒಂದು ಮೆಣಸಿನಕಾಯಿ ಮತ್ತು ಗರಂ ಮಸಾಲೆಗಳು. ಇದು ಕೂಡ ತುಂಬ ಒಂದು ಸುಲಭವಾದ ಕಾರ್ಯ, ಹೆಚ್ಚು ಸಮಯಗಳು ಬೇಡ. ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಹಾಕುವುದು, ಮತ್ತು ಟೊಮೆಟೊ ಹಾಕಿ ಮಿಕ್ಸ್ ಮಾಡುವುದು, ಚಿಕನ್ ಮಿಕ್ಸ್ ಮಾಡುವುದು, ಮತ್ತು ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಅದು ಹಾಕಿ, ಇಲ್ಲಾಂದರೆ ತಾವು ತಯಾರಿಸಿದ ಗರಂ ಮಸಾಲೆಗಳನ್ನು ಹಾಕಬಹುದು. ತುಂಬ ಈಸಿಯಾದ, ಡೆಡ್ಲಿ ಆದ ಒಂದು ರೆಸಿಪಿ ಇದು. ಬಾಯಲ್ಲಿ ಈಗನೇ ರಸ ಬರ್ತಾ ಇದೆ, ಅದು ಎಣಿಸಿಕೊಂಡು ಅಷ್ಟು ಟೇಸ್ಟ್ ಆಗ್ತದೆ. ನಾನೀಗ ಮಾಡುವ ಹಂತವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಗರಂ ಮಸಾಲೆಗಳು ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿಯನ್ನು ಸೇರಿಸಿಕೊಳ್ಳಿ. ಇದು ತುಂಬ ಒಂದು ಬ್ರೌನ್ ಆಗಿ ಮಸಾಲ ಟೈಪ್ ಆಗಿದ್ರೆ ಮಾತ್ರ ರುಚಿ. ಡೇಂಜರ್ ಶೆಫ್ ಕುಕಿಂಗ್ ಬಿಡುದಿಲ್ಲ, ಡೇಂಜರ್ ಯಾವತ್ತು. ಈಗ ಗೀ ರೈಸ್ ನೀವು ನೋಡಬಹುದು, ಇಷ್ಟು ಕುಕ್ ಆದ ನಂತರ ತಾವು ಸ್ವಲ್ಪ ಗಾರ್ನಿಷ್ ಮಾಡಿ ಮತ್ತೆ ಅದು ಸೀದಾ ಪ್ಯಾನಲ್ಲಿ ಇಡಬೇಕು. 1 ನಿಮಿಷ ಕಟ್ ಮಾಡಬೇಕು. ಈಗ ಸ್ಲೋ ದಮ್ಮಲ್ಲಿ ಆ ಗೀ ರೈಸ್ ಅನ್ನೋದು ಕುಕ್ ಆಗ್ತದೆ. ಮತ್ತೆ ಗ್ರೇವಿಗೆ ಮಸಾಲ ಹಾಕಿ ಇಟ್ಟಿದ್ದೇನೆ. ಇದು ತುಂಬ ಒಂದು ಕುಕ್ ಆಗಬೇಕು. ತದನಂತರ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ಕೂಡ ಸರಿಯಾಗಿ ಒಂದು ಕುಕ್ ಆದ ನಂತರ ಎಲ್ಲ ಮಸಾಲೆಗಳನ್ನು ಸೇರಿಸುವುದು, ಚಿಕನ್ ಹಾಕುವುದು, ಗ್ರೇವಿ ರೆಡಿ. ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ, ಮಸಾಲ ಟೈಪ್ ಆಗಿದೆ. ಆವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೇನೆ. ಈಗ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಖಾಲಿ ಆಯಿತು, ಅದಕ್ಕೆ ನೀರು ಹಾಕಿ ಗುಜು ಮಾಡಿ ಈಗ ಹಾಕಿ ಎಲ್ಲ ಹಾಕ್ತೇನೆ. ಈ ಥರ ಆಗಬೇಕು ಮಸಾಲ ಅನ್ನೋದು, ಈ ಥರ ಆಗಬೇಕು. ಆವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನ್ ಅನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ಈಗ ನಾನು ಮ್ಯಾರಿನೇಟ್ ಆಗಿದ್ದ ಕೋಳಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೇನೆ. ಸ್ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ನಾನು ನಿಮಗೆ ಹೇಳಿದ ಪ್ರಕಾರ ನಿಮ್ಮಲ್ಲಿ ಇದ್ದ ಎಲ್ಲ ಮಸಾಲೆಗಳನ್ನು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಗರಂ ಮಸಾಲ ಹಾಕಿ, ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ,
ರುಚಿಗೆ ತಕ್ಕಂತೆ ಉಪ್ಪು ಮರೆಯದಿರಿ, ಅದು ಇಂಪಾರ್ಟೆಂಟ್. ಅದಿಲ್ಲಾದರೆ ಆಟ ಹಾಳಾಗ್ತದೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು ಕುಕ್ಕಾದ ನಂತರ 2 ವಿಸಿಲಲ್ಲಿ ನಮ್ಮ ಚಿಕನ್ ಗ್ರೇವಿ ರೆಡಿ. ದಮ್ ಬರ್ತಾ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಗೀ ರೈಸ್ ರೆಡಿ. ಒಳ್ಳೆ ಚಳಿ ಇದೆ ಹೊರಗೆ, ಪ್ಲೇಟಲ್ಲಿ ಹಾಕೋದು ಸರಿ ಎಳುದು. ಈಗ ತೋರಿಸ್ತೀನಿ ಮಾಡಿ. ನಾನು ಇಷ್ಟರಿನ ಚಿಕನ್ ಮಸಾಲ ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಹೆಚ್ಚು ನೀರು ಹಾಕಬೇಡಿ, ನಿಮಗೆ ಬೇಕಾದಷ್ಟು. ನಿಮಗೆ ಚಿಕನ್ ಗ್ರೇವಿ ಸ್ವಲ್ಪ ದಪ್ಪ ಬೇಕಾದರೆ ನೀರನ್ನು ಕಡಿಮೆ ಹಾಕಿ. ತುಂಬ ತೆಳುಗಾಗಿ ಬೇಕು, ಜನ ತುಂಬ ಇದ್ದಾರೆ, ನೀರನ್ನು ಹೆಚ್ಚಾಗಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಇದು ಮಸಾಲ ಬಿದ್ದಾದ ನಂತರ ಒಂದು ಘಮ ಘಮ ಅಂತ ಇದೆ ನೋಡಿ. ಈ ಕಲರ್ ಬರಬೇಕು, ಈ ಕಲರ್ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ನೋಡಿ ವಿಸಿಲಿಗೆ ಹಾಕುವ. ಪರ್ಫೆಕ್ಟ್ ಪರ್ಫೆಕ್ಟ್. ಸ್ವಲ್ಪ ಒಂದು ಚೂರು ಉಪ್ಪಿನ ತಡಿಬೇಕು. ಯಾವತ್ತು ನೀವು ಚಮಚ ಬಿಟ್ಟು ಕೈಯಲ್ಲಿ ಈ ಪೌಡರ್ ಎಲ್ಲ ಮಸಾಲೆಗಳು ಮತ್ತು ಉಪ್ಪುಗಳು ಹಾಕ್ತೀರ, ಆವಾಗ ನೀವು ಪ್ರೊಫೆಷ್ನಲ್, ಡೇಂಜರ್ ಶೆಫ್ ಕುಕ್ ಅಂತ ಆಗ್ತೀರಿ. ಚಮಚ ಬಿಡಿ, ಚಮಚಲ್ಲಿ ಹಾಕುವುದು ಮಕ್ಕಳು. ಈಗ ವಿಸಿಲಿಗೆ ಪ್ರಾರಂಭ. ಡೇಂಜರ್ ಶೆಫ್. ಓಕೆ, ಇದು ಡೇಂಜರ್. ಕೇವಲ 2 ವಿಸಿಲ್ಗಳ ವೇಟಿಂಗ್, ನಂತರ ರೆಡಿ. ಇಷ್ಟೇ ಲೈಫೇ, ಇಷ್ಟೇ ಫುಡ್ಡು, ಇಷ್ಟೇ ನಮ್ಮದು. ರೆಡಿ ಆಗ್ತದೆ, ತೋರಿಸ್ತೀನಿ ನಿಮಗೆ. ಗೀ ರೈಸ್ ದಮ್ ಇಟ್ಟು 5 ನಿಮಿಷ ಆಗಿದೆ. ಈಗ ನೋಡುವ ಅದರ ಸ್ಥಿತಿ ಏನಿದೆ ಅಂತ. ನೋಡಬಹುದು, ವೆಲ್ ಕುಕ್ಡ್, ಪ್ರಾಪರ್ ಕುಕ್ ಆಗಿದೆ. ಉಪ್ಪು ಸಮೇತ ಎಲ್ಲ ಸರಿಯಾಗಿ ಕುಕ್ ಆಗಿದೆ. ಹೀಗೆ ಅಳತೆ ಮಾಡಿ ನೀರು ಹಾಕಿದರೆ ಗೀ ರೈಸ್ ಸೂಪರ್ ಆಗ್ತದೆ. ನೋಡಿ ಅಕ್ಕಿ ಎಷ್ಟು ಚೆಂದಾಗಿ ಒಂದು ಕುಕ್ ಆಗಿದೆ ಅಂತ ನೀವು ನೋಡಬಹುದು. ನಮ್ಮ ಗೀ ರೈಸ್ ರೆಡಿ. ಗುರುಗಳೇ, ಎಂತ ಗುರುಗಳೇ ಹೇಳಿ. ನಿಮಗೋಸ್ಕರ ನಾನು ಮಜ್ಜಿಗೆ ಮಾಡಿಟ್ಟಿದ್ದೇನೆ, ಟಯರ್ಡ್ ಆಗಿದೆ ಅಂತ. ನೋಡಿ, ಟೇಸ್ಟ್ ನೋಡಿ ಹೇಗಿದೆ ಅಂತ. ಇಷ್ಟು ಪ್ರೀತಿ ಗುರುಗಳೇ. ಅಯ್ಯೋ, ಪ್ರೀತಿ ನಿಮ್ಗೆ ಗೊತ್ತಿಲ್ಲ. ಪ್ರೇಯರ್ ಹೋಗಿ ಬರೋದು ನೀವು ಮಾಡಿ ಇಟ್ಟಾಯ್ತಾ? ವಿತ್ ಲವ್. ಒಳ್ಳೆ ಆಗಿದೆ ಗುರುಗಳೇ, ಒಳ್ಳೆ ಆಗಿದೆ, ಸೂಪರ್. ನಮ್ಮ ರಾಘು ಭಟ್ರಿ ನೆಂಬಂದಾನೆ, ಸತ್ಯ. ಒಳ್ಳೆ ಇದರಿಂದ ಗೀ ರೈಸ್ ತಿನ್ನುವುದು ಸ್ವಲ್ಪ ಡೈಜೆಸ್ಟ್ ಆಗಬೇಕು. ರಾತ್ರಿಗೆ ಸ್ವಲ್ಪ ಮೊಸರನ್ನು ಸೇವಿಸೋದು ಕಮ್ಮಿ ಮಾಡಿ, ಒಳ್ಳೆಯದಲ್ಲ. ಆದರೂ ಕೂಡ ಇದು ಜೀವಕ್ಕೆ ಒಳ್ಳೆಯದು. ತಮ್ಮ ಜೀವ ಹೀಟಲ್ಲಿದ್ದರೆ ಇದು ಕುಡಿದ್ರೆ ತಂಪಾಗ್ತದೆ. ನಮ್ಮ ಗುರುಗಳ ಪ್ರೀತಿ ನೋಡಿ. ಕುಕ್ಕಿಂಗ್ ಮಾಡಿ ನಾನು ಸ್ವಲ್ಪ ಪ್ರೇಯರಿಂದ ಓಡಿ ಬಂದೆ, ಮತ್ತು ಮಾಡ್ತಾ ಇದ್ದೇನೆ, ಸ್ವಲ್ಪ ಶಕ್ತಿ ಆಗ್ತಿದೆ ಅಂತ ನನ್ನ ಜೀವ ತಂಪು ಮಾಡೋದು ನನ್ನ ಪ್ರೀತಿ ಆತ್ಮೀಯ ನನ್ನ ಗೆಳೆಯ ಒಂದು ಮಜ್ಜಿಗೆ ಮಾಡಿ ಇಟ್ಟಿದ್ದಾನೆ. ತುಂಬ ಧನ್ಯವಾದಗಳು ಗುರುಗಳೇ, ತುಂಬ ಧನ್ಯವಾದಗಳು. ಗ್ರೇವಿ ಕೂಡ ರೆಡಿ ಆಗಿದೆ. ಕೇವಲ 2 ಬಿಸಿಲಲ್ಲಿ ಗ್ರೇವಿ ರೆಡಿ. ಈ ಸ್ಮೆಲ್ಲಿನ ಮೂಲಕ ಇದು ಒಂದು ಪದಾರ್ಥದ ಗರಂ ಮಸಾಲೆಗಳ ಖುಷ್ಬು ಫುಲ್ ಗಮ್ ಅಂತ ಇದೆ. ಈಗ ನೋಡುವ ಹೇಗಾಗಿದೆ ಅಂತ. ಅದರ ಜೊತೆಗೆ ಸ್ವಲ್ಪ ಉಳಿದಿಟ್ಟ ಕೊತ್ತಂಬರಿಗಳು ಗಾರ್ನಿಷ್ ಕೊಟ್ಟಿದ್ರೆ ನಮ್ಮ ಚಿಕನ್ ಗ್ರೇವಿ ಕೂಡ ರೆಡಿ. ಎಂತ ನಷ್ಟ ಇದು. ಓಕೆ, ಬನ್ನಿ. ಓಹೋ, ಕೊತ ಅಂತಿದೆ, ಕೊತ ಉರಿತಾ ಇದೆ, ಕೊತ ಉರಿತಾ ಇದೆ. ಚಿಕನ್ ಗ್ರೇವಿ ರೆಡಿ.
ಈಗ ಉಪ್ಪು ಮತ್ತು ಮಸಾಲೆಗಳು ಸರಿ ಇದೆ ಅಂತ ಫೈನಲ್ ಟಚ್ ಅಪ್ ನೋಡುವ. ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್, ಏನು ಬೇಡ. ಗೀ ರೈಸ್ ಕೂಡ ರೆಡಿ ಆಗಿತ್ತು. ಈಗ ಹಾಕುವುದು, ತಿನ್ನುವುದು. ಗುರುಗಳೇ, ಹೇಳಿ ಗುರುಗಳೇ. ನಿಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತೀರಾ ಅಂತ ಹೇಳಿದ್ರೆ ಏನನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಳ್ಳೆಯ ಸಂದೇಶ ಏನಂದ್ರೆ, ನಾನು ಒಂದು ನನ್ನ ವೀಕ್ಷಕರಿಗೆ ಹೇಳಲು ಬಯಸುವುದು ಏನಂದ್ರೆ, ನೀವು ಯಾರಿಗೂ ಒಳ್ಳೆಯದನ್ನು ಮಾಡೋಕೆ ನಿಮ್ಮಲ್ಲಿ ಆಗದಿದ್ದರೆ ಕೆಟ್ಟದನ್ನು ಮಾಡಬೇಡಿ. ಯಾವತ್ತು ನಿಮ್ಮ ಕೈಯಲ್ಲಾಗದಷ್ಟು ಅವಶ್ಯಕತೆ ಇದ್ದವನಿಗೆ ಸಹಾಯ ಮಾಡಿ. ಯಾವತ್ತು ಕೆಟ್ಟ ಯೋಚನೆ ಯಾರ ಒಬ್ಬರ ಬಗ್ಗೆ ಕೆಟ್ಟ ಯೋಚನೆ ಇಡಬೇಡಿ, ಕೆಟ್ಟದನ್ನು ಮಾಡಬೇಡಿ. ಎಲ್ಲರಿಗೆ ಒಳ್ಳೆಯದನ್ನು ಮಾಡಿ ಅಂತ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ಮತ್ತು ತಮ್ಮ ಕೈಲಾದಷ್ಟು ನಿಮ್ಮ ದೇವರು ಕೊಟ್ಟಷ್ಟೇ ನಿಮ್ಮಲ್ಲಿ ಸಹಾಯ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ನಾನು ನನ್ನ ವೀಕ್ಷಕರಿಗೆ ಹೇಳಲು ಬಯಸುತ್ತಿದ್ದೇನೆ. ಮತ್ತು ನಮ್ಮ ಗೀ ರೈಸ್ ರೆಡಿಯಾಗಿದೆ, ಮತ್ತೆ ಟೇಸ್ಟ್ ಮಾಡಿ ನೋಡಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ. ಇದಾಗಿ ನಮ್ಮ ಘಮ ಘಮ ಅನ್ನುವ ಗೀ ರೈಸ್. ಇದಾಗಿ ಅದಕ್ಕೆ ಸೂಟ್ ಆಗುವ ಒಂದು ಶೇರ್ವ, ಒಳ್ಳೆಯ ಶೇರ್ವ. ನೋಡ, ನಾನು ಫಸ್ಟ್ ಟ್ರೈ ಮಾಡ್ತೆ. ನೀವೇ ಮಾಡಬೇಕು. ಬಿಸಿ ಇದೆ ಮರ, ನಾಳೆಗೆ ಸುಟ್ಟೋದು, ಅದಕ್ಕೆ ಒಂದು ಸ್ವಲ್ಪ ಕಾಯ್ತಿದ್ದೀನ. ಬಿಸಿ ಇದೆ. ಸತ್ಯ ಹೇಳಿದೆ, ನನಗೆ ಕೋಡಿಯಲ್ಲಿ ಕುಂದಾಪುರ ನಮ್ಮಲ್ಲಿ ನೈಟ್ ಶೋ ತಿಂದು ನನಗೆ ಒಂದು ಪುನಃ ಒಂದು ನೊಸ್ಟಾಲಜಿ ಆಯಿತು. ನನಗೆ ಪುನಃ ಒಂದು ನೆನಪು ಬಂತು. ಆ ಟೇಸ್ಟ್ ಬಂದಿದೆ ತುಂಬ. ನಾನು ಮಾಡಿದ್ರೆ ನನಗೆ ಒಂದು ಸಂತೋಷವಾಗಿದೆ. ಗುರುಗಳೇ, ಈಗ ನಿಮ್ಮ ಟರ್ನ್ ಆಗಿದೆ, ನೀವು ಟೇಸ್ಟ್ ಮಾಡಿ ಹೇಳಬೇಕು. ಮಾಡುವ. ಈಗ ನಮ್ಮ ಗುರುಗಳು ನಮ್ಮ ಕುಂದಾಪುರ ಶೈಲಿಯ ಒಂದು ಗೀ ರೈಸನ್ನು ಟ್ರೈ ಮಾಡಿ ನೋಡ್ತಾ ಇದ್ದಾರೆ. ಗುರುಗಳೇ, ತಿನ್ನಿ. ಟ್ರೈ ಮಾಡುವ. ಬಿಸಿದೆ, ಜಾಗೃತಿ. ನಾನು ನಾಲಿಗೆಯನ್ನು ಸುಟ್ಟಿಕೊಳ್ಳಿದ್ದೇನೆ. ಗುರುಗಳ ಮುಖ ನೋಡಿದ್ರೆ ಏನೋ ಏನೋ ಅನಿಸ್ತಾ ಇದೆ. ಒಳ್ಳೆಗಿದೆಯಾ? ಇದಾಗಿ ನಮ್ಮ ಕುಂದಾಪುರ ಕೋಡಿಯ ಒಂದು ಸ್ಪೆಷಲ್ ಮತ್ತು ಕೇರಳದಲ್ಲಿ ಮಾರಲ್ಪಡುವ ಒಂದು ಗೀ ರೈಸ್ ನೇಚರ್. ಸಖತ್ತಾಗಿದೆ ಗುರುಗಳೇ, ಹೇಗಿದೆ? ಸೂಪರಾ? ಸಖತ್ತಾಗಿದೆ. ತಿನ್ನಿ ತಿನ್ನಿ ತಿನ್ನಿ. ನೀವು ತಿನ್ಬೇಕು. ನೀವು ತಿಂದ್ರೆ ನಾನು ತಿಂದಂಗೆ. ಆಯ್ವಾ. ಗುರುಗಳೇ, ಏನನ್ನು ಹೇಳಲು ಬಯಸ್ತೀರಾ? ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ಬರ್ತೀನಿ. ನಿಮ್ಮ ತಲೆಯಲ್ಲಿ ಏನು ಥಾಟ್ ಇದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಸಿಗುವ. ಬಾಯ್.